ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ವಾತಿ ರಂಜಿತ್ ಶೆಟ್ಟಿ. ಹಾಗೆಯೇ ಇವತ್ತು ನಾನು ಸ್ವರ್ಣಪ್ರಾಶನ ಬಿಂದು ಹಾಕಿಸ್ಲಿಕ್ಕೆ ಕನ್ಯಾನಕ್ಕೆ ಹೋಗ್ತಾ ಇದ್ದೇನೆ. ಕನ್ಯಾನಕ್ಕೆ ಅದೇ ಮಗಳು ಮಲಗಿದ್ದಾಳೆ, ಅವಳು ಎದ್ದ ಮೇಲೆ ಹೋಗುವಂತ ಇದ್ದೇನೆ. ಆಮೇಲೆ ಮಗನಿಗೆ ಆಲ್ರೆಡಿ ರಕ್ಷಾ ಕನ್ಯಾನಗೆ ಹೋದವಳು ಹಾಕ್ಸಿದ್ದಾಳೆ, ಹಾಗಾಗಿ ಮಗಳನ್ನು ಕರ್ಕೊಂಡು ನಾನಿವತ್ತು ಹೋಗ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಪಾಪು ಮಲಗಿದ್ದಾಳೆ. ಹಾಗೆಯೇ ಮೈಲ್ಡ್ ಸಾಂಗ್ ಹಾಕಿದ್ದೇನೆ ಅವಳಿಗೋಸ್ಕರ. ಅವಳನ್ನು ನಿದ್ದೆ ಮಾಡ್ತಾಳೆ ಎಂತಾದರೂ ಕರ್ಕೊಂಡೋದ್ರೆ ಮತ್ತೆ ತುಂಬ ಚೊರೆ ಕಟ್ತಾಳೆ. ಅದಕ್ಕೆ ಅವಳು ಎದ್ದ ಮೇಲೆ ಆಮೇಲೆ ಹೋಗುವ ಅಂತ. ನಮ್ಮ ರಿಕ್ಷಾದ ಅಣ್ಣ ಪ್ರಾಯದಲ್ಲಿ ತಮ್ಮ ಆಗಬೇಕು, ಆದರೆ ಅಣ್ಣ ನಾವು ಯಾವಾಗಲೂ ಇವರ ರಿಕ್ಷಾದಲ್ಲಿಯೇ ಹೋಗುದು. ನಮ್ಮ ಜೊತೆ ಗೆಸ್ಟ್ ಇದ್ದಾರೆ ಇವತ್ತು. ಹಾಯ್ ಹಾಯ್. ಹಲೋ ಡಾಕ್ಟರ್. ನಮಸ್ತೆ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ. ಇವತ್ತು ಸ್ವರ್ಣಬಿಂದು ಪ್ರಾಶನ ಹಾಕಿಸ್ಲಿಕ್ಕೆ ನಮ್ಮ ಡಾಕ್ಟರ್ ಹತ್ರನೇ ಬಂದಿರೋದು. ಹಾಗೆಯೇ ಸ್ವಲ್ಪ ಅದರ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ ಹತ್ರ ನಾವು ಕೇಳೋಣ. ಹಾಗಾಗಿ ಫಸ್ಟ್ ಕ್ವೆಶನ್ ಏನಂದ್ರೆ, ಅದನ್ನು ಯಾಕೋಸ್ಕರ ಹಾಕಿಸ್ಬೇಕು ಅಂತ? ಸ್ವರ್ಣಾಮೃತ ಪ್ರಾಶನ ಅಂದ್ರೆ ಅದು ಚಿನ್ನ ಅಂದ್ರೆ ನಾವು ಗೋಲ್ಡ್ ಅಂತ ಹಾಕ್ತೇವಲ್ವಾ, ಡೈರೆಕ್ಟ್ ಆ ಜ್ಯುವೆಲ್ರಿ ಗೋಲ್ಡ್ ಅಲ್ಲ, ಅದನ್ನ ಮತ್ತೆ ಶುದ್ಧ ಮಾಡಿ ಅದರಿಂದ ತೆಗೆದಂತಹ ಅಂಶ, ಚಿನ್ನದ ಅಂಶ ಪ್ಲಸ್ ಮದ್ದಿನ ತುಪ್ಪ. ಈಗ ಹಸುವಿನ ತುಪ್ಪ ಇರ್ತದಲ್ವಾ, ಅದಕ್ಕೆ ಮತ್ತೆ ಬ್ರಾಹ್ಮಿ, ಯಷ್ಟಿ ಮಧು, ಇನ್ನ ಬೇರೆ ಬೇರೆ ಮೆಡಿಸಿನಲ್ ಪ್ಲಾಂಟ್ಸ್ ಇರ್ತದಲ್ಲ, ಅದನ್ನೆಲ್ಲ ಹಾಕಿ ಮಾಡಿದಂತಹ ಮದ್ದಿನ ತುಪ್ಪ ಪ್ಲಸ್ ಜೇನು, ಹನಿ, ಅದನ್ನ ಅಷ್ಟು ಒಂದು ಮಾಡಿದಂತಹ ಮೆಡಿಸಿನ್. ಅದು ಮೆಡಿಸಿನ್ ಅಂತ ಹೇಳೋದಕ್ಕಿಂತ ಅದು ಹೆಸರಲ್ಲೇ ಉಂಟಲ್ಲ, ಸ್ವರ್ಣಾಮೃತ ಪ್ರಾಶನ, ಅಮೃತ ಅಂತಾನೆ ಹೇಳ್ಬೋದು. ಆದ್ರೆ ಅದು ಬೆನಿಫಿಟ್ಸ್ ಬಂದು ನೆನಪಿನ ಶಕ್ತಿಗೆ, ಬುದ್ಧಿ ಶಕ್ತಿಗೆ, ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಇರ್ಬೋದು, ದೈಹಿಕ ಬೆಳವಣಿಗೆ ಇರ್ಬೋದು, ಎರಡಕ್ಕೂ ಕೂಡ. ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಲಿಕ್ಕೆ, ಇಮ್ಯುನಿಟಿ ಅಂತ ಹೇಳ್ತಾರೆ. ಅವಾಗವಾಗ ಶೀತ ಕೆಮ್ಮು ಜ್ವರ ಎಲ್ಲ ಬಾರದಾಗೆ, ಇಮ್ಯುನಿಟಿ ಹೆಚ್ಚಾದಾಗೆ ಆಬ್ವಿಯಸ್ಲಿ ಶೀತ ಕೆಮ್ಮು ಜ್ವರ ಎಲ್ಲ ದೂರ ಆಗ್ತದೆ. ಇನ್ನು ಡೀಪ್ ಆಗಿ ಹೋಗ್ತಿದ್ರೆ ಉಚ್ಚಾರ, ಪ್ರೊನೌನ್ಸಿಯೇಷನ್, ರಾಲ, ಮತ್ತೆ ಕೆಲವೊಬ್ರು ತೊದಲ್ತಾರೆ ಮಾತಾಡೋದು, ಅದಕ್ಕೆಲ್ಲ ತುಂಬಾ ಒಳ್ಳೇದಾಗ್ತದೆ. ಯಾವ ದಿನ ಹಾಕಿಸ್ಬೇಕು ಡಾಕ್ಟರ್? ಅದು ಪುಷ್ಯ ನಕ್ಷತ್ರದ ದಿನ. ಅದೇ ಪರ್ಟಿಕ್ಯುಲರ್ ಅಂದ್ರೆ ಆ ದಿನ ಮಕ್ಕಳಲ್ಲಿ ಅದು ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಆ ದಿನ ವಿಶೇಷ. ಉಪಯೋಗಗಳು ನೀವು ಆಲ್ರೆಡಿ ಹೇಳಿದ್ರ ಅದರ ಬಗ್ಗೆ ಎಲ್ಲ. ಹಾಗೇನೆ ನನಗೆ ಒಬ್ರು ತಿಳಿದವರು ಹೇಳಿದ್ರು, ಅದು ವೆಜ್ ತಿಂದವರಿಗೆ ಮಾತ್ರ, ನಾನ್ ವೆಜ್ ತಿಂದವರು ಹಾಕಿಸಿದ ವಿಷಯ ಅಲ್ಲ ಅಂತ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಹಾಗೆಂತ ಇಲ್ಲ. ಈಗ ನಾವು ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೋಗುವಾಗ ಪಥ್ಯ ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ಈಗ ಸ್ವರ್ಣ ಭಸ್ಮ ಉಂಟು, ಅದೇ ಚಿನ್ನದ ಅಂಶ, ಅದಕ್ಕೆ ಒಂದ್ ಸ್ವಲ್ಪ ಪಥ್ಯಗಳು ಮಾಡಿಕೊಳ್ಳೋದು ಒಳ್ಳೆಯದು. ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ನಾನ್ ವೆಜ್ ತಿನ್ನೋರು ಹಾಕ್ಬಾರ್ದು ಹಾಗೆಲ್ಲ ಎಂತ ಇಲ್ಲ. ಆ ತಿನ್ನದಿದ್ರೆ ಒಳ್ಳೇದೆ. ಅಂದ್ರೆ ನಮ್ಮ ಆಯುರ್ವೇದದ ಹತ್ರ ಹೋಗುವಾಗ ಸ್ವಲ್ಪ ಪಥ್ಯಗಳೆಲ್ಲ ಬೇಕಾಗ್ತದೆ. ಅದು ಒಂದು ಎಂತ ಹೇಳುದು, ಒಂದು ಮೂಢನಂಬಿಕೆ ಅಥವಾ ಒಂದು ತಪ್ಪು ಹಾಗೆ. ಮತ್ತೆ ಡಾಕ್ಟರ್, ಆ ಡ್ರಾಪ್ಸ್ ಅನ್ನು ಯಾವಾಗಿಂದ ಹಾಕ್ಬೇಕು? ಅಂದ್ರೆ ಎಷ್ಟು ವರ್ಷದ ಮಕ್ಕಳಿಗೆ ಹಾಕ್ಬೋದು? ಅಂದ್ರೆ ಹುಟ್ಟಿದ ದಿನದಿಂದ 16 ವರ್ಷದ ತನಕ ಕೂಡ ಹಾಕ್ಬಹುದು. ನಮಗೀಗ ಹುಟ್ಟಿದ ದಿನ ಹಾಕ್ಲಿಕ್ಕೆ ಆಗ್ತದೆ, ನಮಗೆ ಅದ್ರ ಬಗ್ಗೆ ಮಾಹಿತಿ ಉಂಟು, ಗೊತ್ತುಂಟು ಅಂತ ಆದ್ರೆ ಹುಟ್ಟಿದ ದಿನದಿಂದಲೇ ಸ್ಟಾರ್ಟ್ ಮಾಡಬಹುದು. ಅಕಸ್ಮಾತ್ ಗೊತ್ತಿಲ್ಲ, ಇನ್ನೊಂದು 1 ವರ್ಷ 2 ವರ್ಷ ಕಳೆದ ನಂತರ ಗೊತ್ತಾಯ್ತು ಅಂತಾದ್ರೆ ಅವಾಗ್ಲೂ ಸ್ಟಾರ್ಟ್ ಮಾಡಬಹುದು. ಅಥವಾ ಇನ್ನ ನಮಗೆ 16 ವರ್ಷ ತನಕ ಕಂಟಿನ್ಯೂ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟು, ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನಮಗೆ ಅದು ಪೇ ಮಾಡಬಹುದು, ಒಳ್ಳೇದಲ್ಲ ಅಂತ ಅನ್ಸಿದ್ರೆ 16 ವರ್ಷ ತನಕ ಕೂಡ ಕಂಟಿನ್ಯೂ ಮಾಡಬಹುದು. ಹಾಗೆ ಮಗುವಿನ ಕಂಡೀಷನ್ ನೋಡಿಕೊಂಡು, ಆ ಮಗುವಿಗೆ 16 ವರ್ಷ ತನಕ ಬೇಕಾಗ್ತದೆ ಅಂತ ಇದ್ರೆ ಅಲ್ಲಿ ತನಕ ಕಂಟಿನ್ಯೂ ಮಾಡಬಹುದು. ಓಕೆ. ಈಗ ಏನಾದ್ರೂ ಚಿನ್ನದ ಯಾವ್ದಾದ್ರು ಒಂದು ಜೇನುತುಪ್ಪದೇ ಆಗಿರ್ಬೋದು, ಅಲರ್ಜಿ ಇದ್ದಲ್ಲಿ ಅದು ಬೇಡನಾ ಇಲ್ಲ ಹಾಕಿಸ್ಬೋದಾ? ಹಾಕಿಸ್ಬೋದು. ಯಾಕಂದ್ರೆ ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಕೊಡ್ತಾ ಇರೋದು, ದೊಡ್ಡ ಪ್ರಮಾಣ ಅಂತ ಅಲ್ಲ. ಚಿನ್ನ ಇರ್ತದಲ್ವಾ, ಅದನ್ನ ಕಡಿಮೆ ಪ್ರಮಾಣದಲ್ಲಿ ಮಕ್ಕಳಿಗೆ ಎಷ್ಟು ಡೋಸ್ ಬೇಕು ಅಷ್ಟು ನೋಡಿಕೊಂಡು ಕೊಡುವಂತಹದ್ದು, ಏಜಿನ ಮೇಲೆ ನೋಡಿಕೊಂಡು.
ಥ್ಯಾಂಕ್ ಯು ಡಾಕ್ಟರ್. ಹಾಗೇನೆ ಡಾಕ್ಟರ್ ಇದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಮ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಸುಮಾ ವಿನಯ್ ವ್ಲಾಗ್ಸ್ ಅಂತ. ಅದರಲ್ಲಿ ನಿಮಗೆ ವೆಜ್ ಹಾಗೇನೆ ಎಲ್ಲ ಔಷಧಿ ಎಂತ ಹೇಳ್ತಾರೆ ಪದಾರ್ಥಗಳ ಬಗ್ಗೆ ಎಲ್ಲ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಆಯುರ್ವೇದಿಕ್ ಮೆಡಿಸಿನಲ್ ವಸ್ತುಗಳ ಬಗ್ಗೆನೂ ಕೂಡ ಅವರು ಅವರ ಚಾನಲಲ್ಲಿ ಹೇಳ್ತಾರೆ. ಹಾಗೇನೆ ಕನ್ಯಾನದಲ್ಲಿ ಇದ್ದವರು ಪ್ಲೀಸ್ ಡಾಕ್ಟರ್ನ ಒಂದು ಸಲಹೆಗಳನ್ನು ತಗೊಳ್ಳಿ. ಹಾಗೇನೆ ನಿಮ್ಮ ಮಕ್ಕಳಿಗೂ ಕೂಡ ಡ್ರಾಪ್ಸ್ ಅನ್ನು ಹಾಕ್ಸಿ ಅಲ್ವಾ ಡಾಕ್ಟರ್? ನೋಡಿ, ಕನ್ಯಾನದಲ್ಲಿ ಇಷ್ಟು ದಿನ ಡಾಕ್ಟರ್ ನಿಮಗೆ ಸಿಗ್ತಾರೆ. ಹಾಗೇನೆ ಇವರ ಕ್ಲಿನಿಕ್ ಬಂದ್ಬಿಟ್ಟು ಪುತ್ತೂರು ಹೋಗುವ ರೋಡ್ ಹತ್ತಿರ ಇರುವಂತಹ ಸಾಯಿಬಾಬಾ ಮಂದಿರ ಅಥವಾ ನಮ್ಮ ಆಶ್ರಮ ಇದೆಯಲ್ಲ, ಅಲ್ಲಿ ಹತ್ರನೇ ಇದೆ ಇವರ ಕ್ಲಿನಿಕ್. ಹಾಗೆಯೇ ನಿಮ್ಮಲ್ಲಿಯೂ ಚಿಕ್ಕ ಮಕ್ಕಳಿದ್ದಲ್ಲಿ ಹಾಗೆಯೇ ನೀವು ಕನ್ಯಾನದಲ್ಲಿ ಇದ್ದರೆ ಇದರ ಉಪಯೋಗವನ್ನು ಕೂಡ ನೀವು ಕೂಡ ಪಡ್ಕೊಳ್ಳಿ. ಸ್ವಾತಿ ರಂಜಿತ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸರ್ಪ್ರೈಸ್ ಮಾಡಿ. ಹಾಗೆಯೇ ಇಲ್ಲಿ ನೋಡಿ, ಲಂಚ ತಗೊಂಡಿದ್ದಾಳೆ. ನಾನು ಬಂದೆ ನಾಚಿಗೆ ಬಂದೆ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ.